ಹಾಗೂ ಆ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಮ್ಮ ಸುರೇಶ್ ಚಿಕ್ಕಣ್ಣ ಅವರನ್ನ ವಿಶೇಷವಾಗಿ ವೇದಿಕೆಗೆ ಸ್ವಾಗತಿಸೋಣ. ಸುರೇಶ್ ಆನ್ ಸ್ಟೇಜ್ ಪ್ಲೀಸ್. ನೀವೆಲ್ಲ ಹಾಡು ಕೇಳಿದ್ದೀರಾ. ಇವ್ರ ಪರಿಚಯ ಹೇಗಾಯಿತು, ನಮ್ಮ ಸ್ನೇಹ ಹೇಗೆ ಬೆಳೀತು ಎಲ್ಲವನ್ನು ಮೇಡಮ್ ಹೇಳಿದ್ದಾರೆ. ನನ್ನನ್ನು ಮಂಗಳೂರಿಗೆ ಕರೆಸಿ ಆ ಸೀರಿಯಲ್ ಮಾಡಿದರು. ತುಂಬ ಅದ್ಭುತವಾಗಿ ಮಾಡಿದರು. 2 days ಶೂಟಿಂಗ್ ಮಾಡಿದರು. ಆಗ ಬೆಳೆದ ಸ್ನೇಹ. ನಾನು ಮಂಗಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋದರೂ ಅಲ್ಲಿ ಯಾವ್ದಾರ ಪ್ರೆಸ್ ಮೀಟ್ ಆದರೂ ನಾನು ಇರೋ ಜಾಗಕ್ಕೆ, ನಾನು ಇರೋ ಹೋಟ್ಲಿಗೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬರೀ ಕೈಯಲ್ಲಿ ಬರಲ್ಲ, ಏನಾದರೂ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ತುಂಬ ಹಂಬಲ್ ಆಗಿದ್ದಾರೆ. ನನಗೆ ಫಾದರ್ ಇಮೇಜ್ ನೀವು ಅಂತಾರೆ. ನನಗಿವರು ಗಾಡ್ ಫಾದರ್ ಇಮೇಜು. ಹಾಗಾಗಿ ಆ ಎಮೋಷನಲ್ ಟಚಿಂಗ್ ಇದೆ ನಮ್ಮಿಬ್ಬರಲ್ಲಿ. ಹಾಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲೇ ಇದ್ದೀನಿ. ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರವಿ ಶ್ರೀವತ್ಸ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಗ್ಯಾಂಗ್ ಆಫ್ ಯೂಕೋ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದರು. ಅವರೀಗ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕತೆ. ಅದೇನು ಅಂದರೆ ಬೆಳಿಗ್ಗೆ ಶೂಟಿಂಗ್ ಮಾಡಿದ್ದನ್ನು ಸಾಯಂಕಾಲ ಡಬ್ಬಿಂಗ್ ಮಾಡಬೇಕು. ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಹೋಗೋಕ್ಕೆ 2 ಗಂಟೆ ಬೇಕಲ್ಲಿಗೆ. ಹಾಗಾಗಿ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೀನಿ. ಇದೇ ಹೆಸರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಫರ್ನಾಂಡಿಸ್ ಅವರು. ಅದಕ್ಕೆ ಕೈ ಜೋಡಿಸಿದ್ದಾರೆ, ಮನಸೋತಿದ್ದಾರೆ. ಆಸ್ಟ್ರೇಲಿಯಾದಿಂದ ನಿರ್ಮಾಪಕರು ಬಂದಿದ್ದಾರೆ. ಇವರು ನೆಲೆಸಿರೋದು ಅಲ್ಲೇ. ಆದರೆ ಒಂದು ಊರು, ಹುಟ್ಟಿದ ಊರು, ಆ ಊರಿನ ಋಣ ತೀರಿಸ್ಬೇಕು, ಅಲ್ಲೇನಾದರೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಫರ್ನಾಂಡಿಸ್ ಅವ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಸಿಂಗರು. ಈ ಒಂದು ಹೇಗೆ ಅಂದರೆ ಸ್ಮಾರ್ಟ್ ಫೋನ್ ಇದ್ದಂಗೆ ಎಲ್ಲ ಕೆಲಸನೂ ಮಾಡ್ತಾರೆ. ನಿರ್ದೇಶನ ಮಾಡ್ತಾರೆ, ಸಾಹಿತ್ಯ ಬರೀತಾರೆ, ಸ್ಕ್ರಿಪ್ಟ್ ಬನ್ನಲ್ಲಿ ಚಿತ್ರಕಥೆ ಬರೀತಾರೆ. ಎಲ್ಲವೂ ಇದೆ. ಅದು ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಒಂದು ಜಾಗ ಸಿಗ್ತಾ ಇಲ್ಲ ಅವ್ರಿಗೆ. ತುಂಬ ಕನಸು ಹೊತ್ತಿದ್ದಾರೆ. ಆ ಕನಸೆಲ್ಲ ನನಸಾಗಲಿ, ಈ ಸಿನಿಮಾ ಬೇಗ ಶುರುವಾಗಲಿ, ಅದು ಚೆನ್ನಾಗಿ ಮೂಡ್ ಬರಲಿ. ಟೈಟ್ಲೇ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸು ಮತ್ತು ಸ್ವಲ್ಪ ಓಲ್ಡ್ ಏಜ್ ಆದಮೇಲೆ ಫೀಲಿಂಗ್ ಏನಿರುತ್ತೆ ಅಂತ. ಸುಮಾರಾಗಿ ಎಲ್ಲರ ಜೀವನದಲ್ಲೂ ಈ ಥರದ್ದು ಒಂದು ಸಣ್ಣದಾಗಿ ನಡೆಯುತ್ತೆ. ಬ್ರೇಸ್ಲೆಟ್ ಕೊಡದೇ ಇದ್ದರೂ ಲಾಲಿಪಾಪಾರು ಕೊಟ್ಟಿರೋ ನೆನಪನ್ನ ನೆನೆಸ್ಕೊಂಡು ಅಯ್ಯೋ ಅವಳು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ನೆನೆಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಇದು ಎಲ್ಲರನ್ನೂ ರೀಚ್ ಆಗುವಂಥ ಒಂದು ಕತೆ ಇಟ್ಕೊಂಡಿದ್ದಾರೆ. ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಇಡೀ ತಂಡಕ್ಕೆ ನಾನು ಶುಭ ಕೋರ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನು ಈಗಲೇ ಹೊರಡ್ತೀನಿ. ಯಾರು ತಪ್ಪು ತಿಳ್ಕೊಳ್ಬೇಡಿ. ಕರ್ತವ್ಯ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಇಟ್ಕೊಳ್ತಾ ಇದ್ರಲ್ಲ ಸರ್, ಅವ್ರು ನಿಮ್ಮ ಕೇಸ್ ಕೇಳ್ತಿದ್ದಾರೆ ಸರ್. ನನ್ನ ಕೇಸಾ ಸರ್? ನೀವು ಪರ್ಸ್ನಲ್ ಆಗಿ ಸಿಕ್ಕಿದ್ರೆ ನನ್ನ ಕತೆ ಹೇಳ್ತೀನಿ. ನಂದು ಲವ್ ಮ್ಯಾರೇಜ್. ಮದುವೆ ಆಗಿ 51 ವರ್ಷ ಆಯ್ತು. ಥ್ಯಾಂಕ್ ಯು. ಎಲ್ರಿಗೂ ಶುಭ. ಸೋ ಸ್ವೀಟ್. ಒಳಗಡೆ ಇದ್ದಾಗ ಅದು ಸರಿಯಾದ ರೀತಿಯಲ್ಲಿ ಅನಾವರಣ ಆಗಿಲ್ಲ ಅಂತ ಹೇಳಿದ್ರೆ ಆ ಚಿಂತೆ ನಿರಂತರವಾಗಿ ಕಾಡ್ತಾ ಇರುತ್ತೆ. ಸೊ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನಾಲಿಟಿ. ಫರ್ನಾಂಡಿಸ್ ಅವರು ತುಂಬಾ ಆಲ್ಬಮ್ ಸಾಂಗ್ಸ್ನೆಲ್ಲ ಮಾಡಿದ್ದಾರೆ. ಎಲ್ರಿಗಿಂತ ಮುಂಚೆ ನಾನೇ ನೋಡಿರೋದು. ಅವ್ರ ಜೊತೆ ನಾವು ಕೂಡ ಸೇರಿ ಒಂದು ವೆಬ್ ಸೀರೀಸ್, ಒಂದು ಸೀರಿಯಲ್ ಮಾಡಿದ್ವಿ. ಅದನ್ನು ಬಿಡುಗಡೆ ಆಗಬೇಕದು. ಕನ್ನಡ ಮತ್ತು ಎಷ್ಟು ಲ್ಯಾಂಗ್ವೇಜ್, ಕನ್ನಡ, ತುಳು 2 ಭಾಷೆಯಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದು ಆದಷ್ಟು ಬೇಗ ತೆರೆ ಕಾಣಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವರ ಮೇಲೆ ಇರಲಿ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು. ಉಪೇಂದ್ರ ಅವ್ರ ಪರಿಚಯ ಇದ್ದಾರೆ ಅವ್ರಿಗೆ.
ಅವ್ರ ನಂಬರ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಯಾರಾದರೂ ಇದ್ರೆ ಪಾಪ ಕೊಡ್ರಿ ನಂಬರ್, ಇಲ್ಲ ನೀವೇ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳಿ, ಅವ್ರನ್ನ ಭೇಟಿ ಮಾಡೋವಂಥ ಅವಕಾಶವನ್ನು ಮಾಡಿಕೊಡಿ. ಅವರ ಪ್ರತಿಭೆ ಬರೀ ಗಲ್ಫ್ ಕಂಟ್ರಿಗೆ ಇರೋದು ಬೇಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು ಇಲ್ಲಿಗೆ ಬರಲಿ ಅವರ ಪ್ರತಿಭೆ ಅಂತೇಳಿ ಆಶಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಪೇನ್ಲೆಸ್ ಡೆಲಿವರಿ ಅನ್ನುವಂಥ ಒಂದು ಶಾರ್ಟ್ ಮೂವಿ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದು ಲಿಲ್ಲಿ ಸಾಂಗ್ ಸೂಪರ್ ಡೂಪರ್ ಹಿಟ್ ಕೂಡ ಆಗಿದೆ. ಸೊ ವಾಟ್ ಯು ಸೇ ಸರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮಗೆಲ್ಲರಿಗೆ ಸರ್. ಇದು ನನ್ನೊಂದು ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಫಸ್ಟ್ ಸಾಂಗ್ ವಿಡಿಯೋ ಸಾಂಗ್ ಮಾಡಿದ್ದೇನೆ. ಐ ಮೀನ್ ನಾವು ಸಾಂಗ್ ಮಾಡುವಾಗ ವಿ ನೆವರ್ ಥಾಟ್ ದಟ್ ಯು ಗೋಯಿಂಗ್ ಟು ಡೂ ದಿಸ್ ಮೂವಿ, ಓಕೆ, ಬಟ್ ಗ್ರ್ಯಾಜುವಲಿ ಆಫ್ಟರ್ ಎಡಿಟಿಂಗ್ ವಿ ಸೆಟ್ಟಿಂಗ್ ನಾವು ಕೂತ್ಕೊಂಡು ಮಾತಾಡುವಾಗ ಮೈ ಕಲೀಗ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಟೋಲ್ಡ್ ಮಿ ದ್ಯಾಟ್ ನೀವು ಯಾಕೆ ಇದೊಂದು ಫಿಲ್ಮ್ ಮಾಡಬಾರದು, ದೇ ಕ್ಯಾನ್ ಸಿ ದ ಸ್ಟೋರಿ ಲೈನ್ ಬಿಹೈಂಡ್ ದಟ್ ಸಾಂಗ್. ಸೊ ನಾವು ಪ್ಲ್ಯಾನ್ ಮಾಡಿದ್ದು ಓಕೆ ಲೆಟ್ಸ್ ಸಿ ಡಿಸೈಡ್ ಮೊದಲು ಫಸ್ಟ್ ನಾವು ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಓಕೆ ನಾನು ನಮ್ಮ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಈಗ ಎಕ್ಸ್ಪೆಕ್ಟೇಷನ್ ತುಂಬ ಉಂಟು. ಐ ಮೀನ್ ಬಿಫೋರ್ ರಿಲೀಸಿಂಗ್ ನಾವು ಕೆಲವು ನಮ್ಮ ಮ್ಯೂಸಿಕ್ ಸರ್ಕಲ್ ನಾವು ಪ್ಲೇ ಮಾಡಿ ತೋರಿಸ್ತೇವೆ. ಅವರು ನಮಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ, ಇಟ್ಸ್ ಸಾಂಗ್ ಇಸ್ ನೈಸ್, ಇಟ್ ವಿಲ್ ರೀಚ್. ಸೊ ಲೆಟ್ಸ್ ಸಿ ನಾವು ಈಗ ಯೂಟ್ಯೂಬಲ್ಲಿ ಫಸ್ಟ್ ನಾವು ಲಾಂಚ್ ಮಾಡ್ತೇವೆ. ಈಗ ವಿ ಕಾನ್ ಮೇಕ್ ಔಟ್, ಈಗ ನಮಗೆ ತುಂಬ ಕಾನ್ಫಿಡೆನ್ಸ್ ಉಂಟು, ಬಟ್ ಐ ಡೋಂಟ್ ನೋ ವಾಟ್ ಪೀಪಲ್ ಟೇಸ್ಟ್. ಇದು ನಮಗೆ 3 ದಿವಸ ಆಗಿದೆ, 3 days. ಹೌದು, ಅದು ಸಿನಿಮಾಗೆ ಕಂಟಿನ್ಯೂ ಆಗ್ತದೆ. We not decided, most probably within 3 months. ಸಾಂಗ್ ಮುಂಚೆ ರೆಡಿ ಆಗಿತ್ತು. ಆಕ್ಚುಲಿ ದಿಸ್ ಕೋ ಇನ್ಸಿಡೆಂಟ್. ಅವರ ಮಗಳವರು Sir, I have to speak only in English. During my days with Smita, and I will always see Kimbrel, just hitting his thighs like on a drumming scene or whatever it is. So when I asked the mother, is the boy really interested in drumming? So she said, yeah, he is very much interested. So we put him for a drumming classes. He just started a year and a half ago, but we could see a lot of progress in what he is doing. And predominantly he prefers to do rock, metal, heavy metal and those kind of songs. And then the girl Karen, we asked her what is her dream. She says she wants to be like Kylie Jenner, So we said, okay, let's give it a try. But to get into a position like Kylie Jenner, you got to start from somewhere, So you got to start small, then go big. So that is why we decided on we will do a scene, a movie kind of scene, and work towards it, and to take it as the days go by, to take it to the next level, and so on and so forth. So this is the actual background of the song and her aspirations. And to my surprise, the mother said she has also acted in one kind of a song or whatever it is. So we said, okay, we can add that into the mix, and we go from there. And that is how this idea originated. We met Vincent, and he told this is how it is going to be, and that is how it was shot. So this is the broad guidelines as to how we started this concept, and then how this concept has taken its root, and we want it to grow to a very, very big tree. So that's the plan, and that is the hope and aspirations of all of us
here. Thank you very much. ಕನ್ನಡ ಮೂವಿ SMS ಅಂತ ಒಂದು ಸಣ್ಣ ರೋಲ್ ಆಗಿತ್ತು. ಸಂದೀಪ್ ಮಲಾನಿ. ಸೊ ಅಕಸ್ಮಾತ್ ಸಿನಿಮಾ ಆದ್ರೂ ಕೂಡ ನೀವು ಕಂಟಿನ್ಯೂ ಇರ್ತೀರಾ ಸಿನಿಮಾನಲ್ಲಿ? ಇರ್ಬಹುದು. ಆಕ್ಚುಲಿ ನಾನು ಈ ಸಾಂಗಿಗೆ ಅದು ಆಕ್ಸಿಡೆಂಟ್ಲಿ ನಾನು ಆಕ್ಟ್ ಮಾಡಿದ್ದು. ಇವರು ಡೈರೆಕ್ಟರ್ ಮತ್ತೆ ಬಂದು ಕೇಳಿದಾಗ ಆಕ್ಚುಲಿ ನನ್ನ ಮಗಳು ಆಕ್ಟಿಂಗ್ ಮಾಡ್ಲಿಕ್ಕಿಂತ ಇದ್ದದ್ದು. ಮತ್ತೆ ಇವರು ಹೇಳಿದ್ರು ಅಂದ್ರೆ ಓಲ್ಡ್ ಏಜ್ ವರ್ಷನ್ಗೆ ನೀವು ಮಾಡ್ಬೋದಂತ. ಹಾಗೆ ನಾವು ಒಂದು ಟ್ರೈ ಮಾಡು ಅಂತ ಹೇಳಿ ಮಾಡಿದ್ದು. ಗೊತ್ತಿಲ್ಲ, ಇದು ನಂದು ಫಸ್ಟ್ ಏನು ಆಫರ್ ಬಂದ್ರೆ ಖಂಡಿತ. ಅವರು ಡೈರೆಕ್ಟ್ ಇನ್ನೂ ನನಗೆ ಆಫರ್ ಕೊಡ್ಲಿಲ್ಲ, ಏನ್ ಹೇಳಿಲ್ಲ ಅವರು. ತುಂಬಾ ಖುಷಿ ಆಗಿತ್ತು ಆಕ್ಟಿಂಗ್. ಅದು ನಾನು ಹೇಳಿದೆ SMS ಮಾಡೋದು ಸಣ್ಣ ರೋಲ್ ಆಗಿತ್ತು. ಇದು ಸ್ವಲ್ಪ ಒಂದು ಫುಲ್ ಫ್ಲೆಡ್ಜ್ ಆಗಿ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆದಾಗಿತ್ತು. Can't understand Kannada. Okay, this project started because of you, so now it's becoming a movie. How you feel and what you say? What is your experience about this song? To be honest, I'm excited. At the same time, when Vincent sir asked me if you are interested in coming for this music show, I was like, yeah, why not? Let's try. That's what I thought. No, sorry, yeah, I'm living in India. Yeah, if I get chance, yes, definitely. But I'm more keen on modeling. Yeah. Sorry? Mangalore. No. No, I am looking forward to. Yes. Yeah, I completed my 12th grade. Yeah. ಲೈಕ್ ವಿನ್ಸೆಂಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದೇ ನಾನು ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಜಸ್ಟ್ ಒಂದು ಕಾಲ್ ಬಂತು, ಲೈಕ್ ನೀ ಯಾಕೆ ಮಾಡ್ತೀಯಾ ಅಂತ, ಒಂದು ಸಾಂಗ್ ಉಂಟು ಅಂತ. ಸೊ ಯೂಶುವಲ್ ನನಗೆ ಲೈಕ್ ನಾನು ಲಾಂಗ್ ಟೈಮ್ ಆಯಿತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನನಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ ಸಿ ಅಂತ. ಲೈಕ್ ಮತ್ತೆ ನನಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗ್ ಮಂಗಳೂರಿಂದ. ಸೊ ಅವ್ರು ಹೇಳಿದ್ರು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತೆ ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ರು, ಸೊ ಅವ್ರ ಹೆಸರು ವಾಣಿ ಅಂತ. ಸೊ ಅವ್ರು ಹೇಳಿದ್ರು ಜಸ್ಟ್ ಹೋಗು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಎಲ್ರಿಗೂ ಕ್ವೆಶನ್ ಮಾರ್ಕ್ ಆಗಿ ಇಟ್ಟಿದ್ದಾರೆ. ಹಿ ಶುಡ್ ಸೇ ಇನ್ ಫ್ಯೂಚರ್. ಎನಿವೇಸ್, ಮೂವಿಂಗ್ ಆನ್, ನಮ್ಮ ಸಿನಿಮಾ ಆಗಲಿರುವಂತಹ ಸಿಂಗಲ್ಸ್ನ ಕಂಡು ಲಕ್ಷ್ಮೀಕಾಂತ್ ಮ್ಯೂಟ್ ಮೋಡಲ್ಲಿ ಇರ್ತಾರೆ ಸ್ಟೇಜಲ್ಲಿ. ಎನಿವೇಸ್, ಬಿಹೈಂಡ್ ದ ಸ್ಕ್ರೀನ್ಸ್ ಕೆಲಸ ಸೂಪರ್ ಸರ್. ಇನ್ನು ಏನು ಹೇಳ್ತೀರಾ ಟೀಮ್ ಬಗ್ಗೆ? ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ. ಆ್ಯಕ್ಚುಲಿ ಲಕ್ಷ್ಮೀಕಾಂತ್ ಈ ಸಾಂಗ್ ತೊಗೊಂಡು ಫಸ್ಟ್ ಬಂದು ತೋರಿಸಿದ ತಕ್ಷಣವೇ ನನಗೆ ಡೌಟ್ ಆಯಿತು, ಇವರು ಇಷ್ಟು ವರ್ಷ ವೆಯ್ಟ್ ಮಾಡಿ ಶೂಟ್ ಮಾಡಿರೋದ, ಅಂದರೆ ಇಬ್ಬರು ಒಂದೇ ಥರ ಟ್ವಿನ್ಸ್ ಇದ್ದಾರಲ್ಲ ಹೇಗೆ ಅಂತ. ಆಮೇಲೆ ಗೊತ್ತಾಯಿತು ಅಮ್ಮ ಮಗಳು ಅಂತ ಹೇಳಿ. ಸೊ ಆಮೇಲೆ ದುಬೈಯಿಂದ ನಮ್ಮ ವಿನ್ಸೆಂಟ್ ಬಂದರು. ಅವ್ರು ಕೇಳಿದ್ರು ಸರ್ ಹೇಗಿದೆ, ಲೈಕ್ ಹೇಗೆ ಮಾಡೋಣ ಅಂತ ಹೇಳಿ. ಇದ್ರ ಜೊತೆಗೆ ಅವ್ರದ್ದು 5 ಸಾಂಗ್ ತೊಗೊಂಡು ಬಂದರು. ಎಷ್ಟು ಮೆಲೋಡಿಯಾಗಿ, ಕಂಪೋಸ್ಡ್ ಆಗಿ, ನೀಟಾಗಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇದನ್ನ ಹಾಡು ನೋಡಿದ್ಮೇಲೆ ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಸರಿ ಸರ್, ಹಾಗೆ ಮುಂದುವರಿತಾ ನೆಕ್ಸ್ಟ್ ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಇದೆ, ಸೊ ಸಿನಿಮಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫರ್ದರ್ ಅಂತ ಹೇಳಿ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ನೋಬರ್ ಬಂದ ತಕ್ಷಣ ಹೇಳಿದ್ರು, ಸರ್ ಇಟ್ ಈಸ್ ಗೋಯಿಂಗ್ ಟು ಒನ್ ಆಫ್ ಗುಡ್. ಆ್ಯಕ್ಚುಲಿ ಈ ಸಾಂಗಿಂದ ವಿ ಹ್ಯಾವ್ ಟು ಕಮ್ ಬರಬೇಕು.
ಮತ್ತು ನಮ್ಮದು 11 ಇಯರ್ಸ್ ಓಲ್ಡ್ ಬಾಯ್ ಇವನು ಇದಕ್ಕೆ ಡ್ರಮ್ ಮಾಡಿದ್ದಾನೆ. ಸೊ ಡ್ರಮ್ ನುಡಿಸಿದ್ದಾನೆ. ಸೊ ಸಿನಿಮಾ ಪೂರ್ತಿ ಬ್ಯಾಕ್ಗ್ರೌಂಡು ಇವನೇ ಮಾಡಬೇಕು. ಸೊ ಅದೊಂದು ಹೋಪ್ ಇದೆ ಸರ್, ನಮ್ಗೆ ತುಂಬ ಚೆನ್ನಾಗಿ ಈ ಹ್ಯಾಸ್ ಟು ಕಮ್ ಅಂತ ಹೇಳಿದ್ರು. ಸರಿ ಸರ್, ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಇದು ಸಾಂಗ್ ನೋಡಿ ಈ ಸಾಂಗ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಲೋಡಿಯಾಗಿ ಕೇಳುವಂಥದ್ದು. ಆಮೇಲೆ 5 ಸಾಂಗ್ಗಳು ತುಂಬ ಚೆನ್ನಾಗಿದೆ. 5 ಸಾಂಗ್ಗಳು ಕೇಳಿಸಿದ್ರು. ಇಟ್ ಇಸ್ ರಿಯಲಿ ಕಮ್ ಔಟ್ ವೆಲ್, ಬ್ಯೂಟಿಫುಲ್ ಆಗಿ. ಅಂದರೆ ಒಳ್ಳೆ ಸಿಂಗರ್, ಒಳ್ಳೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಲೆಫ್ಟ್ ಟು ರೈಟ್ ಕಂಪೋಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗು ಮುಂಬರೋ ದಿನಗಳಲ್ಲಿ ಸಿರಿ ಮ್ಯೂಸಿಕಲ್ಲಿ ಬರುತ್ತೆ, ನೋಡಿ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅದು ಇದೆ. ಅವರು ಹೇಳಿದ್ರು ಮೊದಲೇ ಅಡ್ವಾನ್ಸ್ ಹೇಳ್ಬಿಡಿದ್ರೆ ನೀವು ಆ್ಯಕ್ಟಿಂಗ್ ಮಾಡ್ಬೇಕಂತ ಹೇಳಿ, ಗೊತ್ತಿಲ್ಲ ಏನಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೆಮ್ರಲ್ ಮೋಸ್ಟ್ಲಿ ಇಂಡಿಯಾನಲ್ಲಿಲ್ಲ. ವೇರ್ ಯು ಸ್ಟೇ ಕೆಮ್ರಲ್? So he stays in Australia. So all the very best. Long way to go. God bless you. Would you like to speak something? No. And you have done a wonderful job. God bless you. So